ಎಲ್ಲರೂ ಕೂಡ ಇವತ್ತು ಯಾರಿಂದ ಬಿದ್ದವ್ರೆ ಅಂದರೆ ದುಡ್ಡಿನಿಂದ ಬಿದ್ದವ್ರೆ, ಜಾತಿಯಿಂದ ಬಿದ್ದವ್ರೆ, ಹಣ ಬಲದಿಂದ ಬಿದ್ದವ್ರೆ, ಅನೇಕ ಉಳ್ಳವರಿಂದ ಜನ ಬಿದ್ದವ್ರೆ. ಕಾಳಜಿ ಇರೋನಿಗೆ ಯಾವತ್ತಿದ್ರೂ ಒಂದು ಬದುಕು ಸಿಕ್ಕುತ್ತೆ, ಒಂದು ಐಡೆಂಟಿಟಿ ಸಿಕ್ಕುತ್ತೆ. ನಿನ್ನತನವನ್ನ ಕಳ್ಕೋಬೇಡ. ಈ ಭಾಷೆನಲ್ಲಿ ಇದ್ರೆ ನಿಜವಾಗ್ಲೂ ಅವ್ರ ತಾಯಿ ಹೊಟ್ಟೆನಲ್ಲಿ ಹುಟ್ಟಿದ್ರೆ ಒಂದು ವಿಚಾರ 28 ಜನನು ಒಟ್ಟಿಗೆ ಸೇರ್ಕೊಂಡು ಇವತ್ತೇನೋ ತಮಿಳ್ನಾಡು ಆಂಧ್ರದಲ್ಲಿ ಆಗಿದ್ದಿದ್ರೆ ಇವತ್ತು ಸರ್ಕಾರ ಬೀಳ್ಸೋರು. ಎದ್ದೇಳ್ರಿ, ಇವತ್ತನ ಎದ್ದು ಹೇಳ್ರಿ ಎಚ್ಚರಿಕೆಯಾಗಿ. 28 ಜನದಲ್ಲಿ ಒಬ್ರು ಬಾಯಿ ಬಿಡವಲ್ರಿ ಮನೆ ಮಕ್ಕಳು. ವೀಕ್ಷಕರೇ, ನಾವು ಕನ್ನಡಿಗರು ಉದಾರವಾದಿಗಳು ಎಲ್ಲರನ್ನ ರೆಡ್ ಕಾರ್ಪೆಟ್ ಹಾಕಿ ನಮ್ಮ ರಾಜ್ಯಕ್ಕೆ ಬರಮಾಡಿಕೊಳ್ತೇವೆ. ಇಲ್ಲಿಗೆ ಬಂದವರು ಇಲ್ಲಿನ ನೆಲ, ಜಲ, ಭಾಷೆಯನ್ನು ಗೌರವಿಸೋದನ್ನೇ ಮರೆತು ಬಿಟ್ಟು ಉದಾಸೀನ ಮನೋಭಾವ ಬೆಳೆಸಿಕೊಳ್ತಾ ಇದ್ದಾರೆ. ಆದರೆ ರಾಜ್ಯದಲ್ಲಿರುವ ಅನೇಕ ಕನ್ನಡಪರ ಸಂಘಟನೆಗಳ ಇಚ್ಛಾಶಕ್ತಿ, ದೊಡ್ಡ ಧ್ವನಿ ಕನ್ನಡಿಗರಾದ ನಮಗೆ ಗೌರವ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೇನು ಈ ವರ್ಷ ಕಳೆದು ಹೊಸ ವರ್ಷಕ್ಕೆ ಮುನ್ನುಡಿ ಇಡುತ್ತಿರುವ ಈ ಹೊತ್ತಲ್ಲೂ ತುಮಕೂರಿನಲ್ಲಿ ಕರ್ನಾಟಕ ಸಂಸ್ಕೃತಿ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ YN ಹೊಸಕೋಟೆ ನಟರಾಜ್ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸುವ ಮೂಲಕ ಕನ್ನಡಾಂಬೆಯ ಸೇವೆ ಮಾಡುವ ಇಚ್ಛಾಶಕ್ತಿ ಮೆರೆದಿದ್ದಾರೆ. ಹೌದು ಸ್ನೇಹಿತರೆ, ನಿನ್ನೆ ಅಂದರೆ ಡಿಸೆಂಬರ್ 28ರಂದು ತುಮಕೂರಿನ BH ರಸ್ತೆಯ ITI ಕಾಲೇಜ್ ಮುಂಭಾಗದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ನಾನು ಎಂದಿನಂತೆ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿ ತಾಯಿ ಭುವನೇಶ್ವರಿ, ಶಿವಕುಮಾರ ಶ್ರೀಗಳು, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್, ಸಾಲುಮರದ ತಿಮ್ಮಕ್ಕ, ರಾಜ ಕುರಂಗರಾಯ ಅವರನ್ನೊಳಗೊಂಡ ಫೋಟೋಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಪೂಜಾ ಕಾರ್ಯವನ್ನು ಕೂಡ ನೆರವೇರಿಸಲಾಯಿತು. ನಮ್ಮ ಕನ್ನಡ ಧ್ವಜಕ್ಕೆ ಎಲ್ಲರೂ ನಮಸ್ಕಾರ ಮಾಡಬೇಕು ಅಂತ ಕೇಳ್ಕೊತೀನಿ. ಶಿವಕುಮಾರ ಸ್ವಾಮೀಜಿ, ಭುವನೇಶ್ವರಿ, ಬಾಬಾ ಸಾಹೇಬ್ ಅಂಬೇಡ್ಕರ್, ಸಾಲುಮರದ ತಿಮ್ಮಕ್ಕ ಹಾಗೂ ಕುರಂಗರಾಜ ಇವರಿಗೆ ಪುಷ್ಪಾರ್ಚನೆ ಮಾಡಿ ಅಂತೇಳಿ ಕೇಳ್ಕೊತೀನಿ. ವಿಶೇಷ ಅಂದರೆ ಸ್ಥಳದಲ್ಲೇ ಶಾಲಾ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್, ರಂಗೋಲಿ ಸ್ಪರ್ಧೆ ಹಾಗೂ ಕನ್ನಡದ ಎಲ್ಲ ರೀತಿಯ ಗೀತಗಾಯನ ಹಾಗೂ ನೃತ್ಯ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಜಯಣ್ಣ ಬೆಳಗೆರೆ ಬಹಳಷ್ಟು ಹೆಸರು ಮಾಡಿದ್ದಾರೆ ತುಮಕೂರು ಜಿಲ್ಲೆ, ಕರ್ನಾಟಕ ರಾಜ್ಯದಲ್ಲಿ. ಮೊನ್ನೆ ತಾನೇ ಒಂದೇ ಒಂದು ವಿಡಿಯೋ ಮೂಲಕ, ಚಿತ್ರಣ ಮೂಲಕ 90 ಲಕ್ಷದ ಅವರು ಓದಿದಂಥ ಶಾಲೆಯಲ್ಲಿ 90 ಲಕ್ಷದ ಕಟ್ಟಡವನ್ನು ಕಟ್ಟಿಸ್ತಾ ಇದ್ದಾರೆ. ಮೊದಲದಾಗಿ ಅವರಿಗೆ ಧನ್ಯವಾದ ಹೇಳಬೇಕು, ಚಪ್ಪಾಳೆ. ಎರಡನೇದು, ಜಯಣ್ಣ ಅಂದರೆ ಡಿಜಿಟಲ್ ಮಾಧ್ಯಮದಲ್ಲಿ ಹವಾ ಇದೆ. ಯಾಕಂದ್ರೆ ಅವ್ರು ಬಂದಿದ್ದಾರೆ ಅಂತ ಈ ಮಾತು ಹೇಳ್ತಾ ಇಲ್ಲ. ನ್ಯೂಸ್ ಅಂದರೆ ಜಯಣ್ಣ. ಗಿರಿವನ ಸಂಪದ ಎರಡುಪದಿ ಕನ್ನಡ ಎನ್ನುವುದು ಜೀವನದಿ ಪಂಪ ಮಹಾಚಲ ಜೋಡಿಸಿ ಬರ
ಉನ್ನತ ಧವಳಗಿರಿ. ಇದಾದ ಬಳಿಕ ವೇದಿಕೆ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆ ನೀಡಲಾಯಿತು. ಇದೇ ವೇಳೆ ತೀರಾ ಕಡು ಬಡತನದ ಹೆಣ್ಣು ಮಕ್ಕಳಿಗೆ ಸೀರೆ ವಿತರಣೆ ಮಾಡುವ ಮಹತ್ ಕಾರ್ಯವನ್ನು ಕೂಡ ಮಾಡಲಾಯಿತು. ಬಂದ ಅತಿಥಿಗಳಿಗೆ ಉಪಹಾರದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಕಂಪು ಸೋಸಲು ಅಲ್ಲಲ್ಲಿ ಕರ್ಣ ಚಾಚೇವು, ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕಿಚ್ಚೆ. ಒಂದು ನಿಮಿಷ ಸಾಲಾಗಿ ನಿಂತ್ಕೊಳ್ಳಿ. ಸೀರೆ ಇಸ್ಕೊಂಡ್ರು ಮಾತ್ರ ಮುಂದೆ ನಿಂತ್ಕೊಳ್ಳಿ ದಯಮಾಡಿ. ಹಿಂದೆ ಬರಮ್ಮ, ಹಿಂದೆ ಬನ್ನಿ. ಕರ್ನಾಟಕ ಸಂಸ್ಕೃತಿ ರಕ್ಷಣಾ ವೇದಿಕೆಗೆ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಕನ್ನಡ ಪರ ಸಂಘಟನೆಯ ಹಿರಿಯ ಮುಖಂಡ ಧನ್ಯಕುಮಾರ್ ರಾಜ್ಯವನ್ನು ಕೇಂದ್ರದಲ್ಲಿ ಪ್ರತಿನಿಧಿಸುವ ಸಂಸದರು ಸಚಿವರಿಗೆ ಛೀಮಾರಿ ಹಾಕಿ ತಮ್ಮ ಆಕ್ರೋಶ ಹೊರಹಾಕಿದರು. ಈ ಭಾಷೆನಲ್ಲಿ ಇದ್ರೆ ನಿಜವಾಗ್ಲೂ ಅವ್ರ ತಾಯಿ ಹೊಟ್ಟೆನಲ್ಲಿ ಹುಟ್ಟಿದ್ರೆ ಒಂದು ವಿಚಾರ 28 ಜನನು ಒಟ್ಟಿಗೆ ಸೇರ್ಕೊಂಡು ಇವತ್ತೇನೋ ತಮಿಳುನಾಡು ಆಂಧ್ರದಲ್ಲಿ ಆಗಿದ್ದಿದ್ರೆ ಇವತ್ತು ಸರ್ಕಾರ ಬೀಳಿಸೋರು ಇದ್ರೆ ಎದ್ದೇಳ್ರಿ, ಇವತ್ತನ ಎದ್ದು ಹೇಳ್ರಿ ಎಚ್ಚರಿಕೆಯಾಗಿ. 28 ಜನದಲ್ಲಿ ಒಬ್ರು ಬಾಯಿ ಬಿಡವಲ್ರಿ ಮನೆ ಮಕ್ಕಳು. ಏನು ಮಾನ ಮರ್ಯಾದೆ ಐತೋ ಇಲ್ವೋ? ನೀವೇನು ಕನ್ನಡದ ಅನ್ನ ತಿಂತಿಲ್ವೇನ್ರಿ? ಈ ಭಾಷೆನಲ್ಲಿ ಇಲ್ವೇನ್ರಿ? ಈ ಮಣ್ಣಿನಲ್ಲಿ ಇಲ್ವೇನ್ರಿ? ಈ ತಾಯಿ ಋಣ ಇನ್ನೆಂಗ್ರಿ ತೀರಿಸ್ತೀರ ನೀವು? ಗ್ರಾಮ ಪಂಚಾಯಿತಿಯಿಂದ ನಾವು ಲೋಕಸಭೆಗೆ ಕೂಡ ಕನ್ನಡಿಗರನ್ನ ಕಳಿಸಿದ್ರೆ ನಾವು ಉಳಿತೀವಿ, ಕನ್ನಡದ ಶಾಲೆಗಳನ್ನ ಉಳಿಸ್ಕೊಂಡ್ರೆ ನಾವು ಉಳಿತೀವಿ, ಕನ್ನಡದ ಭಾಷಿಕರನ್ನ ಮಾತ್ರ ಇಲ್ಲಿ ಉಳಿಸ್ಕೊಂಡ್ರೆ ನಾವು ಉಳಿತೀವಿ ಅಂತ ಹೇಳ್ತಾ ನಮ್ಮ ಕೋಟೆ ನಟರಾಜ್ ಅವರು 12 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ನಮ್ಮನೆ ಚಪ್ಪಾಳೆ ಹೊಡಿಬೇಕು. ಒಂದು ನಿಮಿಷ ಎಲ್ಲರೂ ಎದ್ದು ನಿಂತ್ಕೊಂಡು ಕೋಟೆ ನಟರಾಜ್ ಅವರು, ಯಾಕೆಂದ್ರೆ ಕನ್ನಡದ ಕೆಲಸ ಅವ್ರಿಗೆ ಯಾರು ಸಂಬಳ ಕೊಡಲ್ಲ, ಇಲ್ಲ ಅವ್ರಿಗೆ ಯಾರು ಕಾರ್ ಕೊಡಲ್ಲ, ಇಲ್ಲ ಯಾವುದೋ ಒಂದು ಉದ್ಯೋಗ ಕೊಟ್ಟಿಲ್ಲ, ಇಲ್ಲ ಯಾರನ್ನು ಕೂಡ ಅವ್ರು ಗೊತ್ತಿದ್ದಂಗೆ ಬಾರಪ್ಪ ಇಲ್ಲಿ ನೀನು ಹೋರಾಟ ಮಾಡ್ತಿದ್ದೆ ಅಂತ ಹೇಳಲ್ಲ. ನಾವನ್ನ ಕೂಡ ಕನ್ನಡಿಗರು ಅಟ್ಲೀಸ್ಟ್ ಒಂದು ಗೌರವದಿಂದ ಜೋರಾಗಿ ಕೋಟೆ ನಟರಾಜ್ ಅವ್ರಿಗೆ ಧನ್ಯವಾದಗಳು. ನಿಮ್ಮ ಕಾರ್ಯ ಹೀಗೆ ಮುಂದುವರಿಲಿ. ಆ ತಾಯಿ ಭುವನೇಶ್ವರಿ ಇನ್ನ ಹೆಚ್ಚಿನ ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಟ್ಟು ಮುಂದೆ ದಿನಗಳಲ್ಲಿ ನೀವು ಕೂಡ ನಗರಸಭೆಯನ್ನ ಬರಬೇಕು. ಸುಮ್ಮನೆ ಯಾರೋ ಹೋಗೋದಲ್ಲ, ಸುಮ್ಮನೆ ನೀವು ಬರೀ ಪೋಸ್ಟ್ ಹಚ್ಕೊಂಡು ನೀವು ಕನ್ನಡದ ಕೆಲಸ ಮಾಡ್ಕೊಂಡಿರ್ಬೇಕಂತಿದೆ. ಬೇರೆಯವ್ರು ಯಾರೋ ಹೋಗ್ತಾರೆ, ಹೋದ್ರೆ ಏನೂ ಸುಖ ಆಗಲ್ಲ. ಬರೀ ನೀವು ಅವ್ರನ್ನೆಲ್ಲ ಇದ್ದೀರಾ. ಮುಂದಿನ ದಿನಗಳಲ್ಲಿ ಯಾವ ಪಕ್ಷದ ಬೇಕು ಕೇಳಿ, ನಮ್ಮದು ಒಂದು ಕನ್ನಡದ ಪಕ್ಷವನ್ನು ಕಟ್ಟೋಣ, ಕನ್ನಡ ಪಕ್ಷವನ್ನು ಕಟ್ಟಿ ಬೆಳೆಸೋಣ, ತೊಟ್ಟೋಣ. ಯಾರು ಮತವನ್ನು ಹಾಕಲ್ವೋ ಅವ್ರು ಕನ್ನಡಿಗನೇ ಅಲ್ಲ, ತಲೆ ಕೆಡ್ಸ್ಕೊಂಬಿಡಿ. ಅವ್ರ ಮುಂದೆನೇ ಹೇಳೋಣ, ಯಾರು ಮತ ಹಾಕಲ್ವೋ ಅವ್ರು ಕನ್ನಡಿಗನಲ್ಲ. ಯಾಕೆ ನಮ್ಗೇನು ಆಗ್ಬೇಕಾಗಿಲ್ಲ, ನಾವು ಎದೆ ತೆಕ್ಕೊಂಡು ಸಾಯತಕ ಕರ್ನಾಟಕದಲ್ಲಿ ಇರ್ತೀವಿ, ನಾವು ಎಲ್ಲೂ ಹೋಗಲ್ಲ, ನಮ್ಗೆ ಯಾವ ಭಾಷೆನೂ ಬೇಕಿಲ್ಲ, ನಾವು ಸಾಯತಕನು ಕನ್ನಡ. ಧನ್ಯವಾದಗಳು.
ಕೇಳಿಸ್ಕೊಂಡ್ರಲ್ಲ ಧನಿಯಾ ಕುಮಾರ್ ಆಕ್ರೋಶದ ಮಾತು. ವೇದಿಕೆ ಮೇಲಿದ್ದ ಹೊಸಕೋಟೆ ನಟರಾಜ್ ಅಂತವರು ಪಾಲಿಕೆ ಸದಸ್ಯರೇ ಆಗಬೇಕು. ನಾವೆಲ್ಲ ಕನ್ನಡಿಗರು ಮುಂಬರುವ ದಿನಗಳಲ್ಲಿ ಕನ್ನಡ ಪಕ್ಷ ಕಟ್ಟಿ ಬೆಳೆಸುವ ಕೆಲಸ ಮಾಡೋಣ. ಆಗ ಮಾತ್ರ ಈ ನೆಲದ ಭಾಷೆ ಸೊಗಡನ್ನು ಉಳಿಸುವ ಕೆಲಸ ಆಗುತ್ತೆ ಎಂದರು. ಅಂತಿಮವಾಗಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಈ ವೇದಿಕೆ ಮೇಲೆ ಮಕ್ಕಳಿಗೆ ಪ್ರಶಸ್ತಿಯನ್ನು ನೀಡಿ ಈ ಸಂಭವವನ್ನು ನಾವು ಕೂಡ ನೋಡಿ ಖುಷಿ ಮಾಡ್ತಾ ಇದ್ದೀವಿ. ಎಲ್ಲರೂ ಚಪ್ಪಾಳೆಯವರಿಗೆ ಧನ್ಯವಾದ ಹೇಳಬೇಕು ಅಂತ ಹೇಳ್ತಾ ಇದ್ದೀವಿ. ಇವ್ರ ಖುಷಿ ಎಷ್ಟು ಅಂತಂದ್ರೆ ಧ್ರುವತಾರೆ ಬರ್ತಾರಲ್ಲ ಆ ರೀತಿ ಖುಷಿ ಈ ವೇದಿಕೆಯಲ್ಲಿದೆ. ಬಹಳ ಖುಷಿ ಆಯ್ತು ನಮ್ಮದು. ಜೈ ಭುವನೇಶ್ವರಿ, ಜೈ ಕರ್ನಾಟಕ. ಈಗ ಒಟ್ಟಾರೆ ಹೇಳೋದಾದರೆ ಯಾವುದೇ ಆರ್ಕೆಸ್ಟ್ರಾ ಅಶ್ಲೀಲ ನೃತ್ಯಗಳಿಲ್ಲದೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಜರುಗಿದ್ದು ನಟರಾಜ್ ಕೆಲಸ ನಿಜಕ್ಕೂ ಶ್ಲಾಘನೀಯ ಅನ್ನಬಹುದು. ಜೈ ಭುವನೇಶ್ವರಿ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.